ಕೊಲೆ ಆರೋಪಿ ದರ್ಶನ್ಗೆ ಮತ್ತೆ ಜೈಲೇ ಗತಿಯಾಗಿದೆ. ಬಳ್ಳಾರಿ ಸೆಲ್ನಲ್ಲಿ ದಾಸನಿಗೆ ಅಗತ್ಯ ಸೌಲಭ್ಯಗಳು ಏನ್ ಬೇಕೋ ಅದೆಲ್ಲವನ್ನ ಕೊಡಿ ಅಂತ ಜಡ್ಜ್ ಹೇಳಿದ್ದಾರೆ. ಇನ್ನು ಪೊಲೀಸರ ಬುದ್ಧಿಮಾತು ಕೇಳದೆ ರೌಡಿಗಳ ಸಹವಾಸ ಮಾಡಿ ದರ್ಶನ್ ಕೆಟ್ರ ನೋಡೋಣ ದಾಸನಿಗೆ ನೀತಿ ಪಾಠ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ನಟ ದರ್ಶನ್ಗೆ ಅಗತ್ಯ ಸೌಲಭ್ಯಗಳು ಏನು ಬೇಕೋ ಅವುಗಳನ್ನು ಕೊಡಿ ಅಂತ ನ್ಯಾಯಾಧೀಶರು ಹೇಳಿದ್ದಾರೆ. ಬೆಂಗಳೂರಿನ 24ನೇ ACMM ಕೋರ್ಟ್ನಲ್ಲಿ ಇಂದು ನಡೆದ ವಿಚಾರಣೆ ವೇಳೆ ದರ್ಶನ್ಗೆ ಬೆನ್ನು ನೋವಿದೆ, ಆದರೂ ಚೇರ್ ಕೇಳಿದ್ರು ಕೊಡ್ತಿಲ್ಲ ಅಂತ ದರ್ಶನ್ ಪರ ವಕೀಲರು ವಾದ ಮಾಡಿದ್ರು. ಇದನ್ನು ಆಲಿಸಿದ ನ್ಯಾಯಾಧೀಶರು ಅಗತ್ಯ ಸೌಲಭ್ಯ ಕಲ್ಪಿಸಲು ಸೂಚಿಸಿದರು. ಬಳ್ಳಾರಿ ಜೈಲಿನಲ್ಲಿರುವಂತಹ ನಟ ದರ್ಶನ್ರನ್ನ ಭೇಟಿಯಾಗಲು ಕುಟುಂಬದವರು ಮತ್ತು ಸ್ನೇಹಿತರನ್ನು ಬಿಡ್ತಿಲ್ಲ ಅಂತ ದರ್ಶನ್ ಪರ ವಕೀಲರು ಕೋರ್ಟ್ನಲ್ಲಿ ವಾದಿಸಿದ್ರು. ಡಿಐಜಿಗಳು ನ್ಯಾಯಾಧೀಶರ ಮನವಿ ಇಲ್ಲದೆ ಮೆಮೊ ಮಾಡ್ಕೊಂಡಿದ್ದಾರೆ, ಹೈ ಸೆಕ್ಯೂರಿಟಿ ರೀಸನ್ ಕೊಟ್ಟಿದ್ದಾರೆ. ಆದರೆ ದೇಶ ವಿರೋಧಿ ಕೇಸ್ ಅಥವಾ ಕೋಕಾ ಕೇಸ್ನಲ್ಲಿ ದರ್ಶನ್ ಬಂಧನ ಆಗಿಲ್ಲ ಅಂತ ವಕೀಲರು ವಾದಿಸಿದ್ರು. ಪೆಂಡಿಂಗ್ ಇದ್ದ ಸಿಎಫ್ಎಸ್ನಿಂದ ಬಂದ ಹಾರ್ಡ್ ಡಿಸ್ಕ್, ಪೆನ್ ಡ್ರೈವ್ ದಾಖಲೆಗಳನ್ನು ಪೊಲೀಸರು ಇಂದು ಕೋರ್ಟ್ಗೆ ಸಲ್ಲಿಕೆ ಮಾಡಿದ್ರು. ಎಸಿಪಿ ಚಂದನ್ ಕುಮಾರ್ ಕೊಲೆ ಕೇಸ್ನ ಬಗ್ಗೆ ತಾಂತ್ರಿಕ ದಾಖಲೆಗಳನ್ನು ಸಲ್ಲಿಸಿದ್ರು. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಆರೋಪಿಗಳು ವಿಚಾರಣೆಗೆ ಹಾಜರಾಗಿದ್ರು. ಹಿರಿಯ ಪೊಲೀಸ್ ಅಧಿಕಾರಿಗಳ ಕಿವಿ ಮಾತನ್ನ ಕೇಳದೆ ದರ್ಶನ್ ಎಡವಟ್ಟು ಮಾಡಿರುವುದು ಬಯಲಾಗಿದೆ. ಜೈಲಿಗೆ ಹೋಗೋ ಮುನ್ನ ರೌಡಿಗಳ ಸಹವಾಸ ಮಾಡದಂತೆ ಖುದ್ದು ಕಮಿಷನರ್ ದಯಾನಂದ್ ಮತ್ತು ಡಿಸಿಪಿ ಗಿರೀಶ್ ದರ್ಶನ್ಗೆ ಬುದ್ಧಿಮಾತು ಹೇಳಿದ್ರು. ಆದರೂ ಜೈಲಿನಲ್ಲಿ ವಿಲ್ಸನ್ ಗಾರ್ಡನ್ ನಾಗ ಸೇರಿದಂತೆ ಕೆಲ ರೌಡಿಗಳ ಜೊತೆ ದಾಸ ನಂಟು ಬೆಳೆಸಿದ್ರು. ಪರಪನಾಗ್ರಹಾರ ಜೈಲಿನಲ್ಲಿ ವಿಲ್ಸನ್ ಗಾರ್ಡನ್ ನಾಗ ಸೇರಿದಂತೆ ಇತರೆ ರೌಡಿಗಳ ಸಹವಾಸ ಮಾಡಿದ ದರ್ಶನ್ಗೆ ಕಂಟಕ ಎದುರಾಗಿದೆ. ರೌಡಿಗಳಿಂದ ದೂರ ಇರಿ, ಅವರ ಸಹವಾಸ ಮಾಡಬೇಡಿ ಎಂದಿದ್ರು. ಆದ್ರೆ ಇದ್ಯಾವುದಕ್ಕೂ ಕ್ಯಾರೆ ಎನ್ನದೆ ದರ್ಶನ್ ರೌಡಿಗಳ ಜೊತೆಗೆ ಇದ್ದು ರಾಜಾತಿಥ್ಯ ಪಡೆದುಕೊಂಡಿದ್ರು. ಅದರ ಪರಿಣಾಮ ರೌಡಿಗಳ ಹೆಸರಿನ ಜೊತೆಗೆ FIR ನಲ್ಲಿ ದರ್ಶನ್ ಹೆಸರು ಕೂಡ ಸೇರುವಂತಾಗಿದೆ. ಜೈಲಲ್ಲಿರುವ ಆರೋಪಿ ದರ್ಶನ್ಗೆ ವಕೀಲರು ನೀತಿ ಪಾಠ ಮಾಡಿದ್ದಾರೆ. ಜೈಲಲ್ಲಿ ಕಾಂಟ್ರವರ್ಸಿ ಮಾಡ್ಕೋಬೇಡಿ, ಪದೇ ಪದೇ ಕಿರಿಕ್ ಮಾಡ್ಕೊಂಡ್ರೆ ಬೇಲ್ಗೆ ಸಮಸ್ಯೆ ಆಗುತ್ತೆ ಅಂತ ವಕೀಲರು ಪತ್ರ ಬರೆದು ಸಲಹೆ ನೀಡಿದ್ದಾರೆ. ಜೈಲಿನಲ್ಲಿ ಈ ರೀತಿ ಗಲಾಟೆ ಮಾಡ್ಕೊಂಡ್ರೆ ಕಾನೂನು ಹೋರಾಟಕ್ಕೆ ತೊಡಕಾಗುತ್ತೆ ಅಂತ ಎಚ್ಚರಿಸಿದ್ದಾರೆ. ಜಾತಿ ನಿಂದನೆ ಕೇಸ್ನಲ್ಲಿ ಶಾಸಕ ಮುನಿರತ್ನ ಜೈಲು ಪಾಲಾಗಿದ್ದಾರೆ. ತಿರುಪತಿಗೆ ತೆರಳುವ ವೇಳೆ ಅರೆಸ್ಟ್ ಮಾಡಿದ್ದಕ್ಕೆ ವಕೀಲರ ಖಂಡನೆ. ಮುನಿರತ್ನ ವಿರುದ್ಧ ಕಾಂಗ್ರೆಸ್ ಮಹಿಳಾ ಘಟಕದವರ ಆಕ್ರೋಶ, ಕಾಂಗ್ರೆಸ್ನಿಂದ ದ್ವೇಷದ ರಾಜಕಾರಣ ಅಂತ ಬಿಜೆಪಿ ಕಿಡಿ. ಇದೆಲ್ಲವನ್ನ ನೋಡೋಣ ಮುನಿದ ನಾಯಕರು ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಗುತ್ತಿಗೆದಾರನಿಗೆ ಜೀವ ಬೆದರಿಕೆ ಹಾಗೂ ಜಾತಿ ನಿಂದನೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಂದು ಶಾಸಕ ಮುನಿರತ್ನರ ಪೊಲೀಸ್ ಕಸ್ಟಡಿ ಅಂತ್ಯವಾಗಿತ್ತು. ಈ ಹಿನ್ನೆಲೆಯಲ್ಲಿ ಮುನಿರತ್ನರನ್ನ ಬೆಂಗಳೂರಿನ 82ನೇ CCH ಕೋರ್ಟ್ ಮುಂದೆ ಹಾಜರುಪಡಿಸಲಾಗಿತ್ತು. ಇದೇ ವೇಳೆ ಮುನಿರತ್ನ ಸಲ್ಲಿಸಿದ್ದ ಜಾಮೀನು ಅರ್ಜಿಯ ವಿಚಾರಣೆಯನ್ನು ನಡೆಸಿದ ಕೋರ್ಟ್ ವಿಚಾರಣೆಯನ್ನ ನಾಳೆಗೆ ಮುಂದೂಡಿ ಮುನಿರತ್ನರನ್ನ 1 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ನೀಡಿ ಆದೇಶ ಹೊರಡಿಸಿದೆ. ಒಂದು ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ನೀಡಿ ಕೋರ್ಟ್ ಆದೇಶ ನೀಡಿದ ಬೆನ್ನಲ್ಲೇ ಶಾಸಕ ಮುನಿರತ್ನರನ್ನ ಬೆಂಗಳೂರಿನ ಪರಪ್ಪನ ಅಗ್ರಹಾರದ ಸೆಂಟ್ರಲ್ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. ಇನ್ನು ಕೋರ್ಟ್ನಲ್ಲಿ ವಾದ ಮಂಡಿಸಿದ ಮುನಿರತ್ನ ಪರ ವಕೀಲ ಅಶೋಕ್ ಹಾರನಹಳ್ಳಿ ಮುನಿರತ್ನ ವಿರುದ್ಧ ರಾಜಕೀಯ ಷಡ್ಯಂತ್ರ ಎಂದು ವಾದಿಸಿದ್ರು. ಈ ವೇಳೆ ನಾಳೆ ಆಕ್ಷೇಪಣೆ ಸಲ್ಲಿಸುವಂತೆ ನ್ಯಾಯಾಲಯ ವಕೀಲರಿಗೆ ಸೂಚಿಸಿತು. ಮುನಿರತ್ನ ಅಣತಿಯಂತೆ ಬಿಬಿಎಂಪಿ ಆಯುಕ್ತರು ಟೆಂಡರ್ ಕ್ಯಾನ್ಸಲ್ ಮಾಡಿದ್ದಾರೆ ಅಂತ ಗುತ್ತಿಗೆದಾರ ಚಲುವರಾಜು ಆರೋಪ ಮಾಡಿರುವ ವಿಚಾರಕ್ಕೆ ಸಂಬಂಧಿಸಿದಂತೆ ಬಿಬಿಎಂಪಿ ಕಮಿಷನರ್ ತುಷಾರ್ ಗಿರಿನಾಥ್ ಸ್ಪಷ್ಟನೆ ನೀಡಿದ್ದಾರೆ. ಟೆಂಡರ್ ಕ್ಯಾನ್ಸಲ್ ಮಾಡೋದು ನಾವಲ್ಲ, ಝೋನಲ್ ಕಮಿಷನರ್ಗಳು ಎಂದಿದ್ದಾರೆ. ಕ್ಯಾನ್ಸಲೇಷನ್ ಇತ್ಯಾದಿ ಮಾಡೋದು ನಮ್ಮ ಕೈಗೆ ಇಲ್ಲ. ಈಗ ಡೆಲಿಗೇಷನ್ ನಲ್ಲಿ ಝೋನಲ್ ಕಮಿಷನರ್ಸ್ಗೆ ಜೆಸಿಸ್ಗೆ ಹೋಗಿದೆ. ಈಗ ಯಾರಿಗೆ ಕಾಂಟ್ರಾಕ್ಟರ್ ಚೇಂಜ್ ಮಾಡಬೇಕು, ಹೊಸ ಕಾಂಟ್ರಾಕ್ಟರ್ ಆಗಬೇಕು, ಇವರು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಇತ್ಯಾದಿ ವಿಚಾರ ಏನಿದೆ ನಮ್ಮ ಹಿಂದೆನೇ ನಾವು ಒಂದು ಡೆಲಿಗೇಟ್ ಮಾಡಿಕೊಂಡು ಕೊಟ್ಬಿಟ್ಟಿದ್ದೇವೆ. ಸೊ ಜೆಸಿಸ್ ಮತ್ತು ZCs ಅದರ ಮೇಲೆ ತೀರ್ಮಾನ ತೆಗೆದುಕೊಳ್ತಾರೆ. ಬಿಜೆಪಿ ಶಾಸಕ ಮುನಿರತ್ನ ವಿರುದ್ಧದ ಜಾತಿ ನಿಂದನೆ ಕೇಸ್ ಸಂಬಂಧಿಸಿದಂತೆ ಕಾಂಗ್ರೆಸ್ ಮಹಿಳಾ ಕಾರ್ಯಕರ್ತರು ಇಂದು ಬೀದಿಗಿಳಿದಿದ್ರು. ಬೆಂಗಳೂರಿನ ಕೆಪಿಸಿಸಿ ಕಚೇರಿ ಮುಂಭಾಗ ಪ್ರೊಟೆಸ್ಟ್ ಮಾಡಿ ಆಕ್ರೋಶ ಹೊರಹಾಕಿದ್ರು. 106 ಕಾರ್ಯಕರ್ತೆಯರು ಧರಣಿಯಲ್ಲಿ ಭಾಗಿಯಾದರು.
ಮುನಿರತ್ನ ಪ್ರಕರಣದಲ್ಲಿ ಒಕ್ಕಲಿಗ ನಾಯಕರಾದ ಕುಮಾರಸ್ವಾಮಿ, ಅಶೋಕ್ ಯಾಕೆ ಮೌನ ಎಂಬ ಸಚಿವ ಚಲುವರಾಯಸ್ವಾಮಿ ಪ್ರಶ್ನೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ದೇವೇಗೌಡರ ಮಾನ ಮರ್ಯಾದೆ ತೆಗೆಯುವಾಗ ಒಕ್ಕಲಿಗತನ ಎಲ್ಲಿ ಹೋಗಿತ್ತು? ಇವರೆಲ್ಲ ಒಂದು ರೀತಿ ಗೋಸುಂಬೆಗಳು ಅಂತ ವಾಗ್ದಾಳಿ ನಡೆಸಿದ್ರು. ಯಾರು ಒಪ್ಪಲಿ ಬಿಡಲಿ, ದೇವೇಗೌಡರು ಒಕ್ಕಲಿಗ ಜನಾಂಗದ ಸರ್ವೋಚ್ಚ ನಾಯಕರು. ನಾವು ಒಪ್ಪದೇ ಇರ್ಬೋದು, ಇನ್ನೊಬ್ಬರು ಒಪ್ಪದೇ ಇರ್ಬೋದು, ನಾವು ಒಪ್ಬೋದು, ಇನ್ನೊಬ್ಬರು ಆದರೆ ಸರ್ವೋಚ್ಚ ನಾಯಕರು. ಅವರಿಗೆ ಮಾನ ಮರ್ಯಾದೆ ತೆಗೆಯುವಾಗ ಆ ಒಕ್ಕಲಿಗತನ ಎಲ್ಲೋಗಿತ್ತು? ಇವರೆಲ್ಲ ಒಂಥರ ಗೋಸಂಬೆಗಳು. ಅವ್ರಿಗೆ ಯಾವಾಗ ಬೇಕೋ ಅವಾಗ ಒಕ್ಕಲಿಗರು. ಮುನಿರತ್ನ ಬಂಧನದ ಬಗ್ಗೆ ಸಂಸದ ಡಾಕ್ಟರ್ ಮಂಜುನಾಥ್ ಪ್ರತಿಕ್ರಿಯಿಸಿದ್ದಾರೆ. ಸದ್ಯ ಮುನಿರತ್ನ ಅವರ ವಿಚಾರಣೆ ನಡೆಯುತ್ತಿದೆ. ವಿಚಾರಣೆ ಬಳಿಕ ಯಾವುದು ಸತ್ಯ ಎಂದು ಗೊತ್ತಾಗುತ್ತದೆ ಎಂದಿದ್ದಾರೆ. ಯಾಕೆಂದರೆ ಪರ ವಿರೋಧವಾದಂಥ ಹೇಳಿಕೆಗಳಿದೆ. ಅದು ಯಾವುದು ಸತ್ಯ, ಯಾವುದು ಸತ್ಯ ಇಲ್ಲ, ಇದೆಲ್ಲ ತನಿಖೆಯಲ್ಲಿ ಗೊತ್ತಾಗುತ್ತೆ, ನೋಡೋಣ. ಮುನಿರತ್ನ ಬಂಧನದ ಬಗ್ಗೆ ಪ್ರತಿಕ್ರಿಯಿಸಿದ ಬಿಜೆಪಿ ಎಂಎಲ್ಸಿ ಸಿಟಿ ರವಿ, ಮುನಿರತ್ನ ತಪ್ಪು ಮಾಡಿದ್ರೆ ಶಿಕ್ಷೆ ಆಗಲಿ, ಸಮರ್ಥನೆ ಮಾಡಿಕೊಳ್ಳಲ್ಲ ಎಂದಿದ್ದಾರೆ. ಆದರೆ ಕಾಂಗ್ರೆಸ್ ಸರ್ಕಾರ ಪೂರ್ವಗ್ರಹ ಪೀಡಿತರಾಗಿ ವರ್ತನೆ ಮಾಡುತ್ತಿದೆ. ಕಾಂಗ್ರೆಸ್ನ ನಾಯಕರಿಗೊಂದು ನ್ಯಾಯ, ಬಿಜೆಪಿಯ ನಾಯಕರಿಗೊಂದು ನ್ಯಾಯದ ದರ ವರ್ತಿಸುತ್ತಿದೆ ಎಂದು ಕಿಡಿಕಾರಿದ್ದಾರೆ. ಮುನಿರತ್ನ ಅವರ ಮೇಲೆ ಕೇಸ್ ದಾಖಲಾದ 6 ಗಂಟೆ ಒಳಗೆ ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಚೆನ್ನಾರೆಡ್ಡಿ ಪಾಟೀಲ್ ಮೇಲೆ ಕೇಸ್ ದಾಖಲಾಗಿ 90 ದಿನ ಕಳೆದರೂ ಅರೆಸ್ಟ್ ಮಾಡಲ್ಲ. ವಾಟ್ ಈಸ್ ದ ಮೀನಿಂಗ್? ಏನರ್ಥ ಇದು? ಕಾಂಗ್ರೆಸ್ನವರಿಗೊಂದು ಸಂವಿಧಾನ ಇದೆಯಾ? ಕಾಂಗ್ರೆಸ್ಸಿಗೊಂದು ಕಾನೂನು ಇದೆಯಾ? ಕಾಂಗ್ರೆಸ್ ಸರ್ಕಾರ ಪೂರ್ವಗ್ರಹ ಪೀಡಿತರಂತೆ ವರ್ತಿಸುತ್ತಿದೆ ಎಂಬ ಬಿಜೆಪಿ ನಾಯಕರ ಹೇಳಿಕೆಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ತಿರುಗೇಟು ಕೊಟ್ಟಿದ್ದಾರೆ. ದೂರು ಬಂದ ತಕ್ಷಣವೇ ಪೊಲೀಸರು ಬಂಧನ ಮಾಡಿದ್ದಾರೆ. ಇದರಲ್ಲಿ ಪೂರ್ವಗ್ರಹ ಪೀಡಿತವಾಗಿರೋದು, ಷಡ್ಯಂತ್ರ ನಡೆಸೋದು ಏನೂ ಇಲ್ಲ ಎಂದಿದ್ದಾರೆ. ಕಂಪ್ಲೇಂಟ್ ಕೊಟ್ಟ ತಕ್ಷಣವೇ ಪೊಲೀಸ್ನವರು ಆಕ್ಟ್ ಮಾಡಿದ್ದಾರೆ. ಹಾಗಾಗಿ ಅದರಲ್ಲೇನು ತಪ್ಪೇನಿದೆ? ಮುಂದೆ ಆಯಿತು, ಹಿಂದೆ ಆಯಿತು, ಅದನ್ನೆಲ್ಲ ವ್ಯಾಖ್ಯಾನ ಮಾಡಬಹುದು. ಆದರೆ ಕಂಪ್ಲೇಂಟ್ ಬಂದ ತಕ್ಷಣ ಆಕ್ಟ್ ಮಾಡಿದ್ದಾರೆ. ಕನ್ನಡ ಚಿತ್ರರಂಗದಲ್ಲಿ ಲೈಂಗಿಕ ದೌರ್ಜನ್ಯ ಆರೋಪದ ಬಗ್ಗೆ ರಿಯಲ್ ಸ್ಟಾರ್ ಉಪೇಂದ್ರ ಪ್ರತಿಕ್ರಿಯಿಸಿದ್ದಾರೆ. ಟಿವಿ9 ಜೊತೆ ಮಾತನಾಡಿದ ಉಪೇಂದ್ರ, ಗಂಡಸರಿಗೂ ಶೋಷಣೆ ಆಗಿದೆ, ನಾನು ಹುಡುಗಿಯಾಗಿದ್ರೆ ಗೊತ್ತಾಗಿರೋದೇನೋ ಅಂತ ಹೇಳಿದ್ರು. ಲೈಂಗಿಕ ದೌರ್ಜನ್ಯದ ಸಮಸ್ಯೆ ಹೇಳಿಕೊಳ್ಳಲು ಒಂದು ವೇದಿಕೆ ರೆಡಿಯಾಗಬೇಕು. ಈಗ ಏನಾಗ್ತಿದೆಯೋ ಅದು ಒಳ್ಳೆಯದೇ ಅಂತ ಉಪೇಂದ್ರ ಹೇಳಿದ್ರು. ನನಗೆ ಇಷ್ಟು ವರ್ಷದಲ್ಲಿ ಆ್ಯಕ್ಚುಲಿ ಏನೋ ಗೊತ್ತಿಲ್ಲ, ನಾನು ಹುಡುಗಿಯಾಗಿದ್ರೆ ನಂಗೆ ಗೊತ್ತಾಗಿರೋದು ಏನೋ. ಬಟ್ ಕೆಲವರು ಎಲ್ಲರಿಗೂ ನಮಗೂ ಶೋಷಣೆಗಳಾಗಿದೆ. ಆ ಥರ ಎಲ್ಲರಿಗೂ ಸಣ್ಣ ಪುಟ್ಟದ ಆಗಿರುತ್ತೆ ಆ್ಯಕ್ಚುಲಿ. ಬಿಕಾಸ್ ಏನಂದರೆ ಒಂದು ಕಡೆ ಎಲ್ಲೋ ಒಂದು ಕಡೆ ಕೆಲಸ ಆಗಬೇಕು ಅಂದಾಗ. ನಾಗಮಂಗಲ ಗಲಾಟೆ ಕೇಸ್ ಹಳ್ಳ ಹಿಡಿದಿದೆ ಅಂತ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಗಲಭೆ ಬಳಿಕ ಯುವಕರು ಊರು ಬಿಟ್ಟಿದ್ದಾರೆ. ಅಮಾಯಕರು ವಾಪಸ್ ಬನ್ನಿ ಎಂದ ಎಸ್ಪಿ. ಬಂಧಿತರ ಭೇಟಿಗೆ ಜೈಲಿಗೆ ಬಂದಂತ ಕುಟುಂಬದವರ ಆಕ್ರೋಶ. ಇದೆಲ್ಲವನ್ನ ನೋಡೋಣ ವಾಕ್ ಸಮರ ನ್ಯೂಸ್ ಎಕ್ಸ್‌ಪ್ರೆಸ್ನಲ್ಲಿ. ನಾಗಮಂಗಲದಲ್ಲಿ ಮುಸ್ಲಿಂ ಸಂತ್ರಸ್ತರಿಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಪರಿಹಾರ ಕೊಟ್ಟಿರುವುದಕ್ಕೆ ನಮ್ಮ ಅಭ್ಯಂತರವಿಲ್ಲ. ಅವರ ಸಿದ್ಧಾಂತಗಳಿಗೆ ನಮ್ಮದೇನೂ ಸಮಸ್ಯೆ ಇಲ್ಲ ಅಂತ ಆರ್ ಅಶೋಕ್ ಹೇಳಿದ್ದಾರೆ. ಮೈತ್ರಿ ನಾಯಕರು ಅವರ ಪಕ್ಷಕ್ಕೆ ಏನ್ ಸಿದ್ಧಾಂತ ಇದೆಯೋ ಅದನ್ನ ಮಾಡ್ತಾರೆ, ನಮ್ಮದೇನಿದೆಯೋ ನಾವು ಮಾಡ್ತೇವೆ ಎಂದರು. ಈಗಾಗಲೇ ಕುಮಾರಸ್ವಾಮಿ ಅವರು ಸ್ಪಷ್ಟ ಮಾಡಿದ್ದಾರೆ, ನಾವು ನಮ್ಮ ಸಿದ್ಧಾಂತವನ್ನ ನಾವು ಬಿಟ್ಕೊಡಲ್ಲ ಅಂತ ಹೇಳಿದ್ದಾರೆ. ಅಲಯನ್ಸ್ ಆಗಿದೆ, ಅಲಯನ್ಸ್ ಜೊತೆ ಏನಿರ್ತದೋ ಅದನ್ನ ನಾವು ಹೋಗ್ತೀರಷ್ಟೇ. ಅವರ ಸಿದ್ಧಾಂತಗಳಿಗೆ ನಾವೇನು ಸಮಸ್ಯೆ ಇಲ್ಲ, ನಮ್ಮ ಸಿದ್ಧಾಂತಕ್ಕೆ ಅವ್ರದ್ದೇನು ಸಮಸ್ಯೆ ಇರಲ್ಲ. ನಾಗಮಂಗಲ ಗಲಭೆ ಹಿಂದೆ ಕೇರಳದ ನಂಟು, ಪಿಎಫ್ಐ ಕೈವಾಡ ಆರೋಪ ಇದೆ. ಈ ಬಗ್ಗೆ ಪ್ರತಿಕ್ರಿಯಿಸಿದಂತ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ, ಈವರೆಗೂ 55 ಆರೋಪಿಗಳನ್ನು ಬಂಧಿಸಿದ್ದೇವೆ. ಈ ಪೈಕಿ 2 ಆರೋಪಿಗಳ ಸ್ವಂತ ವಿಳಾಸ ಕೇರಳ. ಅವರು 18 ವರ್ಷದಿಂದ ನಾಗಮಂಗಲದಲ್ಲಿದ್ದು ಬೇಕರಿ ಕೆಲಸ ಮಾಡುತ್ತಿದ್ದಾರೆ ಅಂತ ಹೇಳಿದ್ರು. ಘಟನೆಯಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರಿದ್ದರೆ ಪರಿಶೀಲನೆ ಮಾಡ್ತೇವೆ ಅಂತಂದ್ರು. ಈಗಾಗಲೇ 100ಕ್ಕೂ ಹೆಚ್ಚು, ಇನ್ನೂ ಹೆಚ್ಚು ಅಂದರೆ 55 ಜನ ಈಗಾಗಲೇ ದಸ್ತಗಿರಿಯಾದ ಆರೋಪಿತರನ್ನು ಹೊರತುಪಡಿಸಿ 100ಕ್ಕೂ ಹೆಚ್ಚು ಜನರನ್ನು ನಾವು ಈಗಾಗಲೇ ಇನ್ನೂ ಐಡೆಂಟಿಫೈ ಮಾಡಿದ್ದೀವಿ. ಅವ್ರ ಮೇಲೆ ಸಹಿತ ನಾವು ಮುಂದಿನ ದಿನಗಳಲ್ಲಿ ಕ್ರಮವನ್ನು ಕೈಗೊಳ್ತೀವಿ. ನಾಗಮಂಗಲ ಗಲಭೆ ಕೇಸ್ನಲ್ಲಿ ಬಂಧನವಾಗಿರುವುದನ್ನ ನೋಡುವುದಕ್ಕೆ ಕುಟುಂಬದವರು ಇಂದು ಮಂಡ್ಯ ಜಿಲ್ಲಾ ಕಾರಾಗೃಹಕ್ಕೆ ಆಗಮಿಸಿದ್ರು. ಕುಟುಂಬಸ್ಥರನ್ನ ಕರೆತರೋದಕ್ಕೆ ಶಾಸಕ ಸುರೇಶ್ ಗೌಡ ಬಸ್ ವ್ಯವಸ್ಥೆ ಮಾಡಿದ್ರು. 6 ದಿನಗಳ ಬಳಿಕ ಜೈಲಿನಲ್ಲಿ ತಮ್ಮವರನ್ನ ಭೇಟಿಯಾದರು.